ಹಾಗೆ ಆ ಪರಮಾತ್ಮನ ಪೂಜೆಯನ್ನ ಮಾಡಿದ ಮೇಲೆ ಆ ಪರಮಾತ್ಮ ಆ ಚಂಡಿಕೇಶ್ವರನಿಗೆ ಹೇಳಿ ಚಂಡಿಕೇಶ್ವರ ನಮಗೆ ಪ್ರಸಾದವನ್ನ ಕೊಡ್ತಾರೆ. ಇದು ವಿಶೇಷ. ಇವತ್ತು ಆ ಸೂರ್ಯ ಪೂಜೆ ಏನಾಗಿದೆ, ಆ ಪರಮೇಶ್ವರನ ಬಳಿ ಇರುವಂತಹ ಶಿವಲಿಂಗದ ಸೋಮಸೂತ್ರಕ್ಕೆ ಅಭಿಷೇಕ ಆಗ್ತಾ ಇದೆ. ಸೋಮಸೂತ್ರದಿಂದ ಕ್ಷೀರಧಾರೆ ಆಗ್ತಾ ಇದೆ. ಕ್ಷೀರಧಾರೆ ಅಂದ್ರೆ ಕ್ಷೀರಧಾರೆ ಅಂದ್ರೆ ನಾವು ಧಾರಾಕಾರ ಅಂತ ಹೇಳ್ತೀವಿ. ಈಗ ಯಾರಾದ್ರೂ ಒಂದು ಗ್ಲಾಸ್ ನೀರು ಕೊಡ್ತಾರೆ, ಆ ನೀರಿನ ಏನ್ ಮಾಡ್ತಾರೆ, ಕೆಲವರು ಘಟ 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 ಕುಡಿಬಿಡ್ತಾರೆ. ಅದು ಧಾರೆ. ಸ್ವಲ್ಪ 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 ನಿಧಾನವಾಗಿ ಕುಡಿತಾರೆ. ಅದು ನಿಧಾನವಾಗಿ ಕುಡಿಯೋದು, ಅದು ನಿಧಾನ ಪ್ರಸಿದ್ಧ. ಹಾಗೆ ಧಾರಾಕಾರವಾಗಿ ಸ್ವಾಮಿ ಮೇಲಿರುವಂತ ಏನು ಕ್ಷೀರಧಾರೆ ಇದೆ, ಆ ಕ್ಷೀರಧಾರೆಯ ನಂತರ ಸ್ವಾಮಿ ಕಪ್ಪು ಲಿಂಗದ ಮೇಲೆ ಆ ಬಿಳಿಯಾಗಿರುವಂತಹ ಹಾಲು ಬೀಳ್ತಾ ಇದ್ರೆ ಕಪ್ಪಗಿರೋ ಲಿಂಗ ಬೆಳೆದು ಕಾಣಿಸುತ್ತೆ. ಅಂದ್ರೆ ಅದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಕತ್ತಲುಗಳಿದೆ. ಬಹಳಷ್ಟು ಕತ್ತಲುಗಳನ್ನು ನಾವು ಬೆಳಕು ನೋಡೋದು ಯಾವಾಗ? ಲೈಟ್ ಸ್ವಿಚ್ ಆಗ್ತಾಗ. ಲೈಟ್ ಸ್ವಿಚ್ ಆಗ್ತದೆ ನಮಗೆ ಬೆಳಕು ಕಾಣಿಸ್ತಿಲ್ಲ ಅಂದ್ರೆ ನಾವು ಕತ್ತಲೇ ಇರ್ತೀವಿ. ಹಾಗೆ ಕತ್ತಲು ತುಂಬಿಸಿದ ಮನಸ್ಸನ್ನ ಆ ಕ್ಷೀರಧಾರೆಯನ್ನು ಲಿಂಗದ ಮೇಲೆ ನಾವು ಹಾಕುವಾಗ ಸ್ವಾಮಿ ಬೆಳ್ಳಿಗೆ ಕಾಣಿಸ್ತಾರೆ. ಅದರ್ಥ ಏನು? ನಮ್ಮ ಮನಸ್ಸಿನ ಕತ್ತಲು ದೂರವಾಗಿದೆ. ನಾವು ಈಗ ಬೆಳಕಿನಲ್ಲಿ ನೋಡ್ತಾ ಇದ್ದೀವಿ, ಬೆಳಕನ್ನ ಅನುಸರಿಸಿದ್ದೀವಿ. ಎಲ್ಲ ಬಾಕಿ ಅದು ಮಾತಾಡ್ಬೇಕು ಕೇಳೋದು ನಾನು ಮಾತಾಡ್ಬಿಡ್ತೀನಿ. ಆ ಬೆಳಕಲ್ಲಿ ಶಿವನನ್ನು ನೋಡುವಾಗ ನಮಗೆ ಸ್ವಾಮಿ ಕಾಣಿಸ್ತಾ ಇದ್ದಾನೆ. ನಮ್ಮ ಮನಸ್ಸಿನ ಕತ್ತಲು ಕೆಟ್ಟ ಭಾವನೆಗಳೆಲ್ಲ ದೂರವಾಗಿದೆ. ಇನ್ನೇನಿದ್ರು ನಮಗೆ ಪರಮಾತ್ಮನ ದರ್ಶನ. ಆ ರೀತಿಯಾಗಿ ತನ್ನ ದಕ್ಷಿಣಾಯಣದ ಎಲ್ಲ ಪುಣ್ಯದ ಪಾಪದ ಪುಣ್ಯದ ಗಂಟೆಗಳನ್ನೆಲ್ಲ ಒದ್ಕೊಂಬಂತಹ ಸೂರ್ಯ ಭಗವಂತ ಈಶ್ವರನಿಗೆ ಕ್ಷೀರೋದಾರಣವ ಸಂಭವ. ಆ ಕ್ಷೀರಾಭಿಷೇಕ ಮಾಡುವಾಗ ಕಪ್ಪಿಗಿರೋ ಲಿಂಗ ಬೆಳ್ಳಗೆ ಕಾಣಿಸ್ತಿದೆ ಅಂದಾಗ ಎಷ್ಟು ವೈಶಿಷ್ಟ್ಯತೆ ಇದೆ. ಆ ರೀತಿಯಾಗಿ ಆ ಶಿವನನ್ನ ಈಗ ಅರ್ಚಕರು ಮಂಗಳಾರತಿ ಮಾಡ್ತಿದ್ದಾರೆ. ಯಾರಿಗೆ ಮಾಡ್ತಿದ್ದಾರೆ? ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿ ನಾರಾಯಣಿಯನ್ನ ಪ್ರಾರ್ಥನೆ ಮಾಡಿ ಪಾರ್ವತಿಯ ಅನುಗ್ರಹವನ್ನು ಪಡೆದು ತದನಂತರ ಶಿವನ ಹತ್ರ ಹೋಗ್ಬೇಕು. ಅಂಥ ವೈಶಿಷ್ಟ್ಯತೆ. ಆ ಶಿವನ ಪೂಜೆ ಆಗ್ತಾ ಇದೆ, ಮಂಗಳಾರತಿ ನಡೀತಿದೆ. ಅರ್ಚಕರು ಶ್ರೀಕಂಠ ದೀಕ್ಷಿತರು ಸ್ವಾಮಿಗೆ ಕರ್ಪೂರ ನೀರಾಜನವನ್ನ ಮಾಡಿ ಎಲ್ಲರಿಗೂ ಭಗವಂತ ಈ ಲೋಕಕ್ಕೆಲ್ಲ ಕ್ಷೇಮವನ್ನು ಕೋರಿ ಅಂತೇಳಿ ಹೇಳಿದ್ದಾರೆ. ಇವತ್ತು ವಿಶೇಷವಾಗಿ ಪ್ರಕೃತಿಯ ದೋಷದಿಂದ ಇಲ್ಲ ನಮ್ಮಗಳ ಅರ್ಧ ಪುಣ್ಯದಿಂದ ಆ ಮೂಲಮೂರ್ತಿ ಪೂಜೆಯನ್ನು ಮಾಡಲು ಶಿವನನ್ನು ದರ್ಶನ ಮಾಡಬಹುದೇ ಹೊರತು ಆ ಸೂರ್ಯ ಪೂಜೆಯನ್ನು ನಾವು ನೋಡ್ಲಿಕ್ಕಾಗಲಿಲ್ಲ. ಆದ ಕಾರಣ ಯಾರು ಬೇಜಾರು ಮಾಡ್ಕೊಳ್ತೀರಾ, ಮನಸ್ಸಿನಲ್ಲಿ ಚಿಂತಿಸ್ತೀರಾ. ಏನು ವಿಶೇಷವಾಗಿ ಸೂರ್ಯ ಪೂಜೆಯ ನಂತರ ಮಹಾಭಿಷೇಕ ನಡೆದಿದೆ. ಆ ಮಹಾಭಿಷೇಕದ ನಂತರ ಎಲ್ಲರೂ ಸಾಲಾಗಿ ಬಂದು ಆ ಪರಮಾತ್ಮ ಮೂಲಮೂರ್ತಿಯನ್ನು ದರ್ಶನ ಮಾಡಿ ಇಷ್ಟೊಂದು ನಾವು ಏನು ಕ್ಷೀರಾಭಿಷೇಕವನ್ನು ಸ್ವಾಮಿಗೆ ಮಾಡಿ ಆ ಎಲ್ಲ ಕ್ಷೇತ್ರವನ್ನು ತಮಗೆ ತೀರ್ಥ ಮುಖಾಂತರವಾಗಿ ಕೊಡ್ತೀವಿ. ತಮ್ಮ ಮನಸ್ಸಿನಲ್ಲಿ ಎಲ್ಲರೂ ಅಲ್ಲಿಂದ ನೀವು ಹೊರಟಾಗ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಜಾಗಂತಿ ಯೋಗಿನಃ ತಾಮದಂ ಮೋಕ್ಷದಂ ದೇವ ಓಂಕಾರಾಯ ನಮೋ ನಮಃ. ಈ ಓಂಕಾರ ಅನ್ನೋ ತತ್ವ ಎಷ್ಟು ವಿಶೇಷವಾಗಿದ್ರೆ, ವಕಾರ ಅಂದ್ರೆ ನಾಲಿಗೆಯಿಂದ ಹೇಳ್ಬೋದು, ಓಂಕಾರ ನಾಭಿಯಿಂದ ಹೇಳ್ಬೇಕು. ನೀವು ನಾಲಿಗೆಯೊಳಗೆ ಓಂ ಅಂತ ಹೇಳಕ್ಕಾಗಲ್ಲ, ವಕಾರ ಅಂತ ಹೇಳ್ಬಿಡ್ಬೋದು. ಇವಾಗ ಅನ್ಬೋದು. ಅದು ಎಲ್ಲಿಂದ ಹೇಳ್ತೀವಿ? ನಾಲ್ಗೆಯಿಂದ ಹೇಳ್ತೀವಿ. ಓ ಅನ್ಬೇಕಾದ್ರೆ ನಾಭಿಯಿಂದ ಉತ್ಪತ್ತಿಯಾಗಿ ಈ ಮೂಲಕ ಆಚೆ ಬರುತ್ತೆ. ಆ ರೀತಿಯಾಗಿ ಓಂಕಾರ ತತ್ವವನ್ನುಳ್ಳಂತಹ ಶಿವ ಪರಮೇಶ್ವರನನ್ನ ಓಂ ನಮ ಶಿವಾಯ ಅಂತ ನಾವು ಕರಿತೀವಿ. ಆ ಓಂ ನಮ ಶಿವಾಯನ ಪ್ರಾರ್ಥನೆಯನ್ನ ಮಾಡ್ತಾ ತಾವೆಲ್ಲ ಸತ್ಯ ಶಾಲೆಯಲ್ಲಿ ಬನ್ನಿ, ಆ ಪರಮೇಶ್ವರನನ್ನ ದರ್ಶನ ಮಾಡಿ ಆ ಸ್ವಾಮಿ ಇವತ್ತು ಏನು ಸೂರ್ಯ ಪೂಜೆಯನ್ನ ಮಾಡಿ ಆ ಒಂದು ಪ್ರಸಾದವನ್ನ ಸ್ವಾಮಿಯ ಬಳಿ ಇಟ್ಟಿದ್ದಾನೋ ಆ ಪ್ರಸಾದದ ದರ್ಶನವನ್ನು ತಾವೆಲ್ಲ ಪಡೆದು ಸ್ವಾಮಿಯ ಅನುಗ್ರಹವನ್ನು. ಕವಿ ಗಂಗಾಧರನ ಸ್ಪರ್ಶಿಸದ ಸೂರ್ಯ ರಶ್ಮಿ ಬಹಳ ಬೇಸರದ ಸಂಗತಿ. ಭಕ್ತಾದಿಗಳಿಗೆ ಮೋಡ ಕವಿದ ವಾತಾವರಣದಿಂದ ಅಲ್ಲಿ ಸೂರ್ಯನ ರಶ್ಮಿ ಸ್ಪರ್ಶಿಸಿಲ್ಲ.
ಈ ಬಾರಿ ಶಿವಲಿಂಗದ ಮೇಲೆ ಹಾದು ಹೋಗಿಲ್ಲ ಸೂರ್ಯರಶ್ಮಿ. ಬಹಳ ನಿರೀಕ್ಷೆ ಇತ್ತು, ಬಹಳ ಕುತೂಹಲ ಇತ್ತು. ಭಕ್ತಾದಿಗಳು ಕಾತರದಿಂದ ಕಾಯ್ತಾ ಇದ್ರು. 5:14 ನಾವು ಕೂಡ ಬಹಳ ಕುತೂಹಲದಿಂದ ಗಮನಿಸ್ತಾ ಇದ್ವಿ. ಒಂದು ಕಡೆ ಮೋಡ ಕವಿದ ವಾತಾವರಣ ಇತ್ತು. ಸೂರ್ಯನ ದರ್ಶನ ಆಗುತ್ತಾ ಇಲ್ವಾ, ರಶ್ಮಿ ಶಿವಲಿಂಗನ ಸ್ಪರ್ಶ ಮಾಡುತ್ತಾ ಇಲ್ವಾ ಅಂತ ಹೇಳಿ. ಆದ್ರೆ ಈ ಬಾರಿ ನಿರಾಸೆಯಾಗಿದೆ. 2021ರಲ್ಲಿ ಕೂಡ ನಾವು ಗಮನಿಸಿದ್ವಿ ನೋಡಿ. ಇತಿಹಾಸದಲ್ಲಿ 3ನೇ ಬಾರಿಗೆ ಸೂರ್ಯ ಸ್ಪರ್ಶ ಆಗಿಲ್ಲ ಅಲ್ಲಿ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿದ್ರಿಂದಾಗಿ ದಟ್ಟ ಮೋಡಗಳು ಆವರಿಸಿದೆ. ಹಾಗಾಗಿನೇ ಇವತ್ತು ಸೂರ್ಯರಶ್ಮಿ ಸ್ಪರ್ಶಿಸಿಲ್ಲ. ಯಾಕಂದ್ರೆ ಮಧ್ಯಾಹ್ನದಿಂದಲೇ ಗಮನಿಸ್ತಾ ಇದ್ವಿ ನಾವು ಯಾವ ರೀತಿ ಬದಲಾವಣೆಗಳಾಗ್ತಾ ಇದೆ ಅಂತ ಹೇಳಿ ವಾತಾವರಣದಲ್ಲಿ. ಬಟ್ ಆದ್ರೂ ನಿರೀಕ್ಷೆ ಇತ್ತು ನೋಡಿ. ಇದು 3ನೇ ಬಾರಿ. 2021ರಲ್ಲಿ ಇದೇ ರೀತಿಯಾಗಿ ಆ ಗವಿ ಗಂಗಾಧರೇಶ್ವರನ ಸನ್ನಿಧಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕಾಯ್ತಾ ಇದ್ರು. ಸೂರ್ಯರಶ್ಮಿ ಶಿವನ ಸ್ಪರ್ಶವನ್ನ ಮಾಡಿರ್ಲಿಲ್ಲ. 53 ವರ್ಷಗಳಾದ ಮೇಲೆ ಅದು ಮೊಟ್ಟ ಮೊದಲ ಬಾರಿಗೆ ಆ ರೀತಿ ಘಟನೆ ಆಗಿತ್ತು. ಯಾಕಂದ್ರೆ ಭಕ್ತಾದಿಗಳಲ್ಲೂ ಕೂಡ ಸಹಜವಾಗಿ ಬೇರೆ ಬೇರೆ ರೀತಿಯ ಆಲೋಚನೆಗಳು ಬರಕ್ ಶುರು ಮಾಡುತ್ತೆ. ಯಾಕಂದ್ರೆ ಸೂರ್ಯರಶ್ಮಿ ಬರದೇ ಇದ್ರೆ ಏನಾಗ್ಬಿಡುತ್ತೆ, ಗಂಡಾಂತರನ, ಅಪಾಯದ ಮುನ್ಸೂಚನೆನ, ಏನಾಗ್ಬಿಡ್ಬೋದು ಅಂತ. ಯಾಕಂದ್ರೆ ಬೆಸ್ಟ್ ಎಕ್ಸಾಂಪಲ್ ನಮ್ಗೆ ಆ ರೀತಿ ಸಾಕಷ್ಟು ಜ್ಯೋತಿಷಿಗಳು, ವಿದ್ವಾಂಸರು ಕೂಡ ಹೇಳ್ತಾ ಇದ್ರು. 2021ರಲ್ಲಿ ಸೂರ್ಯರಶ್ಮಿ ಆಗಿರ್ಲಿಲ್ಲ. ಆಗ ನೋಡಿ ಇಡೀ ವಿಶ್ವಕ್ಕೆ ಕೊರೋನಾ ಆವರಿಸಿಕೊಳ್ತು. ಹಾಗೇನೆ ಈಗ ಮತ್ತೇನು ಕಾದಿದೆ ಗಂಡಾಂತರಗಳು. ಇದ್ರ ಬಗ್ಗೆ ನಾನು ಮತ್ತೆ ಗುರುಜಿರ ಹತ್ರ ಮಾಡ್ತಾ ಹೋಗ್ತೀನಿ. ಗುರುಜಿ ಅವರೇ,